ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆಯಲ್ಲಿ ಹಿರಿಸಾವೆ ವ್ಯಾಪ್ತಿಯಲ್ಲಿ ಇವತ್ತೇನು 5 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರವನ್ನು ಮಾಡಿದರೆ ಅದು ಯಾರಿಗೂ ಅವ್ರ ಅಪ್ಪ ಅಮ್ಮಗೂ ಕೂಡ ಗೊತ್ತಾಗಿಲ್ಲ. ಯಾಕೆ ಅಂತಂದರೆ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಮಗುನ ಬಿಟ್ಟು. ಆ ಸಂದರ್ಭದಲ್ಲಿ ಆ ಮಗುನ ಅವ್ರ ಮನೆ ಬಾಡಿಗೆದಂತಹ ಹುಡುಗ ಸಣ್ಣದರಿಂದ ಬಾಡಿಗೆಯಲ್ಲಿ ಇದ್ರಂತೆ ಅವ್ರ ಮನೆಯಲ್ಲಿ. ಈಗ ಅವರು ಬೇರೆ ಮನೇಲಿದ್ದಾರೆ. ಆದರೆ ಆ ಮಗುನ ಕರ್ಕೊಂಡೋಗಿ ಇವನು ಅಂದರೆ ಅತ್ಯಾಚಾರ ಮಾಡಿದ್ದಾನೆ, ಅದು ಬೆಳಕಿಗೆ ಬಂದಿಲ್ಲ. ಈಗ ಮೊನ್ನೆ ಏನಾಗಿದೆ, ಹಬ್ಬದ ಸಂದರ್ಭದಲ್ಲಿ ಯಾಕೋ ಮಗು ತುಂಬ ನರಳಾಡ್ತಿತ್ತಂತೆ, ಹುಷಾರಿಲ್ದೇ. ಏನಕ್ಕೆ ನರಳಾಡ್ತಿದೆ ಅಂತ ಹೇಳಿ ಆದಿಚುಂಚನಗಿರಿಯಲ್ಲಿರೋಂತಹ ಆಸ್ಪತ್ರೆ ಕರ್ಕೊಂಡೋದಾಗ ಅಲ್ಲಿ ಕರ್ಕೊಂಡೋದಾಗ ಆ ಸಂದರ್ಭದಲ್ಲಿ ಅವರು ಚೆಕಪ್ ಮಾಡಿದಾಗ ಹೇಳ್ತಾರೆ ಮಗು ಮೇಲೆ ಅತ್ಯಾಚಾರ ಆಗಿದೆ. ಈ ಮಗುವಿನ ಈ ಮಗುವಿಗೆ ಅತ್ಯಾಚಾರ ಯಾರು ಮಾಡಿದ್ರು ಅಂತೇಳಿ ಅವರು SP ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ, ಮಂಡ್ಯ SPಗೆ. ಅಲ್ಲಿಂದ ಅವರು ಹಾಸನಿಗೆ ಕಳಿಸ್ಕೊಟ್ಟಿದ್ದಾರೆ. ಅವನಿಗೆ 16 ವರ್ಷ ಹುಡುಗ, ಪಕ್ಕದ ಮನೆ ಹುಡುಗನೇ. ಅವನ್ನ ಈಗ ಏನು ಮಾಡ್ತಾರೆ ಅಂದರೆ ನಾವೇ ಹೇಳ್ಬಿಡ್ತೀವಿ, ಪೋಕ್ಸೋ ಆಗಿರೋದ್ರಿಂದ ಅವನ್ನ ಒಳಗೆ ಹಾಕ್ತಾರೆ. ಒಂದು 16 ವರ್ಷ 18 ಆಗೋ ತನಕ ಇಟ್ಕೊಂತಾರೆ. ಆಮೇಲೆ ಅಂಗಡಿಗೆ ಅವ್ನು ಕಳಿಸ್ಬಿಡ್ತಾರೆ. ಇವನು ನೋಡ್ಕೊಂಡು ಎಲ್ಲ ಯಾರು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇದೇ ಮಾಡ್ತಾನೆ ಇರ್ತಾರೆ ಪದೇ ಪದೇ. ಹಾಗಾಗಿ ಉಗ್ರವಾಗಿ ಕಠಿಣವಾಗಿ ಶಿಕ್ಷೆ ಆಗಬೇಕು. ಬಾಲ ಅಪರಾಧಿ ಆದ್ರೇನು ಯಾವನಾದ್ರೇನು ಅವ್ರದ್ದೇನಂದರೆ ಇವರು ಅತ್ಯಾಚಾರ ಮಾಡ್ತಾನೆ ಇರ್ತಾರೆ. ಇವನ ಅತ್ಯಾಚಾರನೇ ತಾನೆ. ಹಾಗಾಗಿ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಹಾಗೆ ಅವ್ರ ಅಪ್ಪ ಅಮ್ಮ ಕೂಡ ಜೀವ ಬೆದರಿಕೆ ಇದೆ. ಏನಂತಂದರೆ ಅದೇನು ಮಾಡ್ಕೊಳ್ಳೋ, ನಮಗೂ ರಾಜಕೀಯ ಇದೆ, ನಮಗೆ ಶಕ್ತಿ ಇದೆ, ಈ ಶಕ್ತಿ ಇದೆ ಅಂತ ಹೇಳಿ ಅವನೇನು ಮಾಡ್ಕೊಳ್ಳಿ ಅಂತ ಹೇಳಿ ಅವನಿಗೆ ಹೆದರಿಕೆ ಕೂಡ ಹಾಕಿದ್ದಾರೆ. ಅವರು ಸಾರ್ವಜನಿಕರು, ಅವರ ಗ್ರಾಮದವರೇ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಇವತ್ತು. ಯಾಕೆ ಅಂತಂದರೆ ಅವರೇ ವಾಲಂಟ್ರಿಯಾಗಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಊರಲ್ಲಿರೋದು ಗ್ರಾಮದಲ್ಲಿ 2. ಇಡೀ ರಾಜ್ಯದಲ್ಲಿ ಮಡಿವಾಳರು ಒಂದೇ ಕಡೆ 50 ಮನೆ 100 ಮನೆ ಇರೋದು ಕಡಿಮೆ. ಆದರೆ ಒಂದೂರಿಗೆ 1 ಮನೆ 2 ಮನೆ ಗ್ಯಾರಂಟಿ ಇರುತ್ತೆ. ಅವರು ಯಾರು ನಂಬ್ಕೊಂಡು ಬದುಕ್ತಾ ಇರ್ತಾರೆ? ಅಲ್ಲಿ ಗ್ರಾಮೀಣದಲ್ಲಿ ಇರೋಂತಹ ಎಲ್ಲ ಸಾರ್ವಜನಿಕರ ಜೊತೆ ಅವರು ಒಂದಾಗಿ ಬದುಕ್ತಾ ಇರ್ತಾರೆ. ಯಾರಿಗೂ ತೊಂದರೆ ತಗೊಳ್ಳಲ್ಲ ಮಡಿವಾಳ ಸಮಾಜದವರು. ಇಂಥವ್ರಿಗೆ ಇಂಥ ಒಂದು ಅನ್ಯಾಯ, ಜೀವ ಬೆದರಿಕೆ, ಮತ್ತು ಅವ್ರನ್ನ ಹೆದರಿಸೋದು, ಮತ್ತು ಅವ್ರಿಗೆ ತೊಂದರೆ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಆಗಬಾರ್ದು. ಇವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಇವರೊಬ್ಬರೇ ಅಲ್ಲ, ಇವತ್ತು ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಅಷ್ಟು ಸರ್ಕಾರ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾ ಇಲ್ಲ. ಹಾಗಾಗಿ ಅವ್ರನ್ನ ಲೂಸಾಗಿ ತೊಗೊಂಡಿದ್ದಾರೆ ಅನಿಸುತ್ತೆ. ಯಾರು ಅತ್ಯಾಚಾರ ಮಾಡ್ತಾರೆ ಅವ್ರಿಗಂತೂ ಕಠಿಣವಾಗಿ ಆಗಬೇಕು. ಅದರಲ್ಲಿ ಈಗ ಮಾಡಿರೋ ಹುಡುಗ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇಡೀ ರಾಜ್ಯ ತಿರುಗಿ ನೋಡಬೇಕು, ಅಂಥ ಕಠಿಣವಾದ ಶಿಕ್ಷೆ ಕೊಡಬೇಕು ಅವನಿಗೆ ಅಂತೇಳಿ ನಾನು ಮನವಿನ ಮಾಡ್ಕೊತಾ ಇದ್ದೀನಿ. ಮತ್ತು ಇವ್ರಿಗೆ ನಮ್ಮ ಸಮಾಜದವ್ರಿಗೆ ರಕ್ಷಣೆ ಕೂಡ ಕೊಡಬೇಕು. ಯಾಕೆಂದರೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಇವತ್ತು ಬಿಡಲ್ಲ. ಇಡೀ ರಾಜ್ಯವ್ಯಾಪಿ ನಾವು ಒಂದು ಸ್ಟ್ರೈಕನ್ನು ಮಾಡ್ತೀವಿ, ಗಲಾಟೆಯನ್ನು ಮಾಡ್ತೀವಿ, ಬಿಡೋದಿಲ್ಲ. ಮಾತ್ರ ನಾವು ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ. ಯಾಕೆಂದರೆ ಪೋಕ್ಸೋ ಅಂತೇಳಿ ಬೇಗ ಕಳಿಸ್ಬಿಡ್ತಾರೆ. ಇದು ಆಗಬಾರ್ದು. ಅವ್ನಿಗೆ ಏನು ಕಠಿಣ ಶಿಕ್ಷೆ ಆಗಿದೆ ಅದು ನಮಗೆ ಗೊತ್ತಾಗಲೇಬೇಕು. ಮಾಜರ್ ಕೂಡ ಮಾಡಿಲ್ಲ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ಯಾಕೆ ಅಂತಂದರೆ ಇಲ್ಲಿ ಒತ್ತಡ ಇರುತ್ತೆ ಅವ್ರಿಗೆಲ್ಲ ರಾಜಕೀಯದ್ದು. ಹಾಗಾಗಿ ಇವೆಲ್ಲ ನಡಿಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ.